ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಸಕರಾದಂಥ ಹರೀಶ್ ಗೌಡ ಅವರ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ, ಶಿವಕುಮಾರ್ ಅವರ, ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಲೋಕನಾಥ್ ಅವರ, ಹಿರಿಯ ಪತ್ರಕರ್ತರಾದಂಥ ಕೃಷ್ಣ ಪ್ರಸಾದ್ ಅವರ, ಮೈಸೂರು ಪತ್ರಿಕಾ ಛಾಯಾಗ್ರಾಹಕರ ಸಂಘ ಅದರ ಅಧ್ಯಕ್ಷರಾದಂಥ ಪ್ರಗತಿ ಗೋಪಾಲ್ ಕೃಷ್ಣ ಅವರ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಲಕ್ಷ್ಮೀ ನಾರಾಯಣ ಯಾದವ್ ಅವರ, ಇಂದು ಲಕ್ಷ್ಮೀನಾರಾಯಣ ಅಂತ ಇದೆಯಾ? ಉಪಾಧ್ಯಕ್ಷರಾದಂಥ ಮಧುಸೂದನ್ ಅವರ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರುಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಫೋಟೋ ಜರ್ನಲಿಸ್ಟ್ ಅಸೋಸಿಯೇಷನ್ ಮೈಸೂರು ಇವರು ರಾಜ್ಯ ಮಟ್ಟದ ಸುದ್ದಿ ಛಾಯಾಚಿತ್ರ ಸ್ಪರ್ಧೆಯನ್ನು ಏರ್ಪಡಿಸಿದರು. ಅದರಲ್ಲಿ ಉತ್ತಮ ಛಾಯಾಚಿತ್ರಗಳಿಗೆ ಬಹುಮಾನವನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಒಂದು ಸಮಿತಿ ಮಾಡಿದರು. ಆ ಸಮಿತಿಯವರು ತೀರ್ಮಾನ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನ ಅಂತೇಳಿ ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು, ನನ್ನ ಹೆಸರಿನಲ್ಲಿ ಮುಖ್ಯಮಂತ್ರಿಗಳ ಕಪ್ ಪ್ರಶಸ್ತಿ ಪ್ರದಾನ ಅಂತ ಹೇಳಿ ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಇದು. ಮುಖ್ಯಮಂತ್ರಿಗಳ ಕಪ್ಪು ಪ್ರಶಸ್ತಿ ಪ್ರದಾನ ನನ್ನ ಹೆಸರು. ಏನು ಪ್ರೀತಿಯಿಂದ ಇಟ್ಟಿರಬೇಕು ಅಂತ ಅನಿಸುತ್ತೆ. ಬಹಳ ವರ್ಷದ ಸಂಪರ್ಕ ಇದೆಯಲ್ಲ, ಆ ಕಾರಣದಿಂದ ಇಟ್ಟಿದ್ದಾರೆ. ಯಾದವ್ ಮತ್ತು ಪ್ರಗತಿ ಗೋಪಾಲ್ ಕೃಷ್ಣ ಬಹಳ ವರ್ಷದಿಂದ ಇದ್ದಾರೆ. ಪತ್ರಕರ್ತರು ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 4ನೇ ಆಧಾರ ಸ್ತಂಭ ಅಂತ ಕರಿತೀವಿ. 4ನೇ ಆಧಾರ ಸ್ತಂಭ ಯಾಕಂತಂದ್ರೆ ಅವರು ಜನರಿಗೆ ಸರಿಯಾದಂಥ ಸತ್ಯವಾದಂಥ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೆ ಸತ್ಯ ಅಲ್ಲದೇನೆ ಅಸತ್ಯವನ್ನು ಹೇಳಬಾರದು. ಯಾಕಂತಂದ್ರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಜನ. ಪತ್ರಕರ್ತರು ಸುಳ್ಳು ಸುದ್ದಿ ಮಾಡಲ್ಲ ಅಂತೇಳಿ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ.
ಅವ್ರ ಕಷ್ಟ ಬಂದಾಗ ನಿಮ್ಮ ಕಡೆನೇ ನೋಡೋದು. ಅದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ಈಗ ಊಹಾಪೋಹದ ಸುದ್ದಿ ಪ್ರಾರಂಭ ಆಗುತ್ತದೆ. ಊಹಾಪೋಹ, ಇವರೇ ಊಹಿಸ್ಕೊಳ್ಳೋದು, ಹಿಂಗಾಗಿರ್ಬಹುದು. ಆಮೇಲೆ ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇದ್ದೀನಿ, ಅವ್ರು ಹಿಂಗೆ ಹೇಳಿದ್ದಾರೆ, ನೀವೇನು ಹೇಳ್ತೀರಿ? ಕೇಳೋದು ಸಾಮಾನ್ಯವಾಗ್ಬಿಡೋದು ಇದು. ನಾನು ಅದಕ್ಕೆ ಅನೇಕ ಸಾರಿ ಪತ್ರಕರ್ತನ ಭೇಟಿನೇ ಮಾಡಲ್ಲ ನಾನು. ಅವ್ರೇನು ಹೇಳ್ತಾ ಹಿಂಗೆ ಹೇಳಿದ್ದಾರೆ, ನೀವೇನು ಹೇಳ್ತೀರಿ? ದಿಸ್ ಇಸ್ ನಾಟ್ ಪತ್ರಿಕೋದ್ಯಮದ ಧ್ಯೇಯ ಅಲ್ಲ ಇದು. ಗೊತ್ತಾಯ್ತಾ? ಮುಗುರು, ನೀನು ಪತ್ರಕರ್ತ ಅಲ್ಲ. ಅದಕ್ಕೆ ನೀವು ಸುದ್ದಿ ಸಾಧ್ಯವಾದ ಮಟ್ಟಿಗೆ ಸತ್ಯ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ವಾಸ್ತವ ವಿಚಾರ ಇರ್ತಕ್ಕಂಥದ್ದು ಮಾಡಬೇಕು. ಯಾಕಂದರೆ ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ನಮ್ಮ ಸಾಮಾಜಿಕ ವ್ಯವಸ್ಥೆ, ಅದನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿ. ಯಾಕೆ ಅಸಮಾನತೆ ನಿರ್ಮಾಣ ಆಗಿದೆ ಸಮಾಜದಲ್ಲಿ? ಅಸಮಾನತೆ ಯಾಕಪ್ಪ ನಿರ್ಮಾಣ ಆಯಿತು? ಅದು ಹೇಳೋದೇ ಇಲ್ಲ ನೀವು. ಅಸಮಾನತೆ ಆಗಬೇಕಾದ್ರೆ ಇವತ್ತು ನಮ್ಮ ಜಾತಿ ವ್ಯವಸ್ಥೆ ಕಾರಣಕ್ಕೋಸ್ಕರ ನೂರಾರು ವರ್ಷಗಳ ಕಾಲ ಶೂದ್ರ ವರ್ಗದವರು ಅಕ್ಷರ ಸಂಸ್ಕೃತಿಯಿಂದ ಅವಕಾಶಗಳಿಂದ ವಂಚಿತರಾಗಿ ಅಲ್ವಾ? ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಮೊದಲಿಂದ ಒದಗಿಸಿದ್ರೆ ಈ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತಿತ್ತು? ಇದ್ರ ಬಗ್ಗೆ ಹೇಳ್ಬೇಕಲ್ಲ, ಜನರಿಗೆ ಜಾಗೃತಿ ಕೊಡಿಸ್ಬೇಕಲ್ಲ. ಇತ್ತೀಚೆಗೆ ನಾವೆಲ್ಲ ಓದ್ಕೊಂಡಿರೋದು, ಈಗ ನಮ್ಮ ಮನೆಯಲ್ಲಿ ನಂದೇ ಮೊದಲನೇ ಜನರೇಷನ್ ಓದಿರೋದು. ನಮ್ಮಪ್ಪ ನಮ್ಮಮ್ಮ ಹೆಬ್ಬೆಟ್ಟು, ನಾನು ಲಾ ಓದಿದೆ. ಆಮೇಲೆ ಭಾಳಷ್ಟು ಈ ಮೌಢ್ಯಗಳನ್ನು ಅವಕಾಶ, ಇದಕ್ಕೆ ನೀವು ಉತ್ತೇಜನ ಕೊಡக்கூಡದು. ಭಾಳ ಜನ ಮೌಢ್ಯಗಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನಗಳನ್ನು ಆಗ್ತದೆ. ಮತ್ತು ಬದಲಾವಣೆ ಮಾಡೋದು ಯಾಕೆ? ನೀವು ಸಮಾಜದಲ್ಲಿ ಬದಲಾವಣೆ ಆಗಬೇಕಲ್ಲಪ್ಪ. ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ಮೌಢ್ಯಗಳು ಇದ್ರೆ ಆಗ್ತದ? ಬಸವಣ್ಣವರು 850 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲೇ ಹೇಳಿದ್ರು ಮೌಢ್ಯಗಳು ಬೇಡಿ ಅಂತ. ಅವರು ಅದು ಹೇಳೋದು ಬಿಟ್ಟು, ಅದು ಹೇಳೋದೇ ಇಲ್ಲ. ಯಾವುದು ಹೇಳಬೇಕು ಜನರಿಗೆ ಅದನ್ನು ಹೇಳೋದೇ ಇಲ್ಲ. ಯಾವುದನ್ನು ಹೇಳಬಾರ್ದು ಅದನ್ನು ಹೇಳೋಕ್ಕೆ ಶುರು ಮಾಡಿಬಿಟ್ರೆ. ಜನರ ಅಭಿರುಚಿನೋ ಏನೋ ಗೊತ್ತಿಲ್ಲ ನನಗೆ. ಆಮೇಲೆ ಸೆನ್ಸೇಷನ್ ಸುದ್ದಿ ಮಾಡೋದು, ಸೆನ್ಸೇಷನಲ್ ಸುದ್ದಿ. ಆ ಸೆನ್ಸೇಷನಲ್ ಸುದ್ದಿಯಿಂದ ಸಮಾಜಕ್ಕೆ ಅನುಕೂಲ ಆದರೆ ಮಾಡಿ, ಸಮಾಜಕ್ಕೆ ಅನುಕೂಲ ಆಗದೆ ಹೋದರೆ, ಜನರಿಗೆ ಅನುಕೂಲ ಆಗದೆ ಮಾಡಕ್ಕೆ ಹೋಗ್ಬೋದು. ಬಟ್ ಎನಿವೇ, ನೀವು ಫೋಟೋಗ್ರಾಫರ್ಸ್ ಅಲ್ವಾ, ಇದು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್. ಸುಮ್ಮನೆ ಜನರಲ್ಲಾಗಿ ಹೇಳಿದೆ, ನೀವು ಪಾಪ ಫೋಟೋಗ್ರಾಫನ್ನ ಹಿಡಿದಿಡ್ತಕ್ಕಂಥವ್ರು, ಈ ನಿಮಗೂ ವರದಿಗಾರರಿಗೂ ಏನಪ್ಪ ವ್ಯತ್ಯಾಸ ಅಂತಂದರೆ, ಅವರು ಪತ್ರಿಕೆ ಪೆನ್ನು ಉಪಯೋಗಿಸ್ತಾರೆ, ನೀವು ಕ್ಯಾಮ್ರಾ ಉಪಯೋಗಿಸ್ತೀರಿ, ಅಷ್ಟೇ ವ್ಯತ್ಯಾಸ. ಏನಂತ ಹೇಳ್ತಾರೆ ಸಾಮಾನ್ಯವಾಗಿ, ಒಂದು ನಮ್ಮ ನಾಣ್ಣುಡಿ ಇದೆ. ಏನಪ್ಪ ಅಂದರೆ, ಒಂದು ಫೋಟೋಗ್ರಾಫ್, ಒಂದು ಛಾಯಾಚಿತ್ರ 1,000 ಪದಗಳಿಗೆ ಸಮ. ಒಂದು ಛಾಯಾಚಿತ್ರ 1,000 ಪದಗಳಿಗೆ
ಸಮ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಅದರಿಂದ ನೀವು ಭಾಳ ಇಂಪಾರ್ಟೆಂಟು. ಅದನ್ನು ಮಾಡಿ ಯಾವ್ಯಾವುದೋ ಸಂದರ್ಭಕ್ಕೆ ಉಪಯೋಗಿಸ್ಬಾರ್ದು ಅಷ್ಟೇ. ಏನೇನು ನಗ್ತಾ ಇದೆಯಾ ನೀನು? ಈಗ ಇದು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದು ಯಾವುದೋ ನಂಗೆ ಗೊತ್ತಿಲ್ಲ. ಬೆಂಗಳೂರು ಮಿರರ್ ಅಂತ ಒಂದು ಪತ್ರಿಕೆಯಲ್ಲಿ ಸಿದ್ದರಾಮಯ್ಯ ಅರೆಸ್ಟೆಡ್ ಅಂತ ಬಂದ್ಬಿಟ್ಟಿತ್ತು. ಸಿದ್ದರಾಮಯ್ಯ ಅರೆಸ್ಟೆಡ್ ಅಂತ. ಐ ಡೋಂಟ್ ನೋ ಯಾರು ಇದನ್ನು ಸುದ್ದಿ ಪ್ರಚಾರ ಮಾಡೋದು. ನೋಡಿ, ಇಂಥ ಸೆನ್ಸೇಷನಲ್ ಸುದ್ದಿಗಳು ನಿಮ್ಮ ಎಂಥದ್ದು ಈಗ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಯಾರ್ಯಾರ್ದೋ ಇದನ್ನ ಫೋಟೋಗ್ರಾಫ್ಗಳನ್ನು ಮಾಡ್ತಕ್ಕಂಥದ್ದು, ಆಮೇಲೆ ನಾವು ಮಾಡದೇ ಇರೋದನ್ನು ಮಾಡೋದು, ಇಂಥವೆಲ್ಲ ಪ್ರಯೋಜನ ಆಗೋದಿಲ್ಲ. ಸಮಾಜಕ್ಕೂ ಒಳ್ಳೆಯದಾಗಲ್ಲ, ನಿಮಗೂ ಒಳ್ಳೆಯದಾಗಲ್ಲ. ಅಂಥವೆಲ್ಲ ಮಾಡಬೇಡಿ ಅಂತೇಳಿ ಮೈಸೂರಿನಲ್ಲಿ ಮಾಡ್ತೀರಿ ಅಂತಲ್ಲ, ಜನರಲ್ಲಾಗಿ ಹೇಳ್ತಾ ಇದ್ದೀನಿ. ನೀವು ಮಾಡ್ತಾ ಇದ್ದೀರಿ ಅಂತಲ್ಲ, ಜನರಲ್ಲಾಗಿ ಹೇಳ್ತಾ ಇದ್ದೀನಿ. ಅದರಿಂದ ಇವತ್ತು ಯಾರ್ಯಾರು ಬಹುಮಾನಗಳನ್ನು ಪಡ್ಕೊಂಡಿದ್ದಾರೆ, ಬಂದಿದ್ದಾರೆ ಅವರು ಇಲ್ಲಿ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ, ಮತ್ತು ಇನ್ನೊಂದಷ್ಟು ಛಾಯಾಗ್ರಾಹಕರನ್ನು, ಉತ್ತಮವಾದಂಥ ಛಾಯಾಗ್ರಾಹಕಗಳನ್ನು ನೀವು ಮಾಡಿ ಅಂತೇಳಿ ಮಾಡ್ತೀವಿ. ಮತ್ತು ನಾನು ಇದನ್ನು ಮೈಸೂರು ಛಾಯಾಗ್ರಾಹಕರ ಸಂಘ ಉದ್ಘಾಟನೆ ಮಾಡಿದವನೇ ನಾನು 21ನೇ ಇಸ್ವಿನಲ್ಲಿ, 2021ನೇ ಇಸ್ವಿನಲ್ಲಿ ಇಲ್ಲಿ. ನಾನು ಸುತ್ತೂರು ಸ್ವಾಮೀಜಿ ಇಬ್ಬರು ಉದ್ಘಾಟನೆ ಮಾಡಿದ್ದೆ. ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ. ಮೈಸೂರಿನವರು ಮಾದರಿಯಾಗಿರ್ಬೇಕು. ಯಾಕಂದರೆ ಇಲ್ಲಿ ಪತ್ರಕರ್ತರ ಸಂಘ ಇದೆಯಲ್ಲ, ಈ ಪತ್ರಕರ್ತರ ಸಂಘದ ಮೂಲಕ ನಿಮ್ಮ ಛಾಯಾಗ್ರಾಹಕರು ಸಂಘ ಇದೆಯಲ್ಲ, ಆ ಸಂಘದ ಮೂಲಕ ಉತ್ತಮವಾದಂಥ ಚಿತ್ರಗಳು ಬರಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಛಾಯಾಗ್ರಾಹಕರಿಗೂ ಒಳ್ಳೆಯದಾಗಲಿ ಶುಭ ಕೋರ್ತೇನೆ.